सैल्यूट। एक साथ राष्ट्रगीत शुरू कर। जनगण मन अधिनायक जय हे भारत भाग्य विधाता। पंजाब सिंध रात मराठा द्राविड उत्कल वंगा। विंध्य हिमालय यमुना गंगा उच्चल जलधि तरंगा। तव शुभ नामे जागे तव शुभ आशीष मागे। गाहे तव जय गाता जनगण मंगलदायक जय हे भारत भाग्यता। जय हे जय हे जय हे जय 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 हे। वंदे मातरम वंदे मातरम। सुजलां सुफलां मलयशीतलां सश्यामलां मातरं वंदे मातरं। शुभ्रज्योत्स्नां पुलकितयामिनीं पुल्लकुसुमितां द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरं वन्दे मातरं। झंडा ऊंचा रहे हमारा विजयी विश्व तिरंगा। झंडा ऊंचा रहे हमारा विजयी विश्व तिरंगा प्यारा। सदा शक्ति सरसाने वाला प्रेम सुधा बरसाने वाला। वीरों को हरसाने वाला मातृभूमि का तन मन सारा। झंडा ऊंचा रहे हमारा शान न इसकी जाने पाए चाहे जान भले ही जाए। विश्व विजय करके दिखलाए तब होवे प्रण पूर्ण हमारा। झंडा ऊंचा रहे हमारा विजयी विश्व तिरंगा प्यारा। जय भारत जननीय तनुजाते जय हे कर्नाटक माते। जय दरन दिवनಗಳ ನಾಡೆ जय हे रस ಋಷಿಗಳ ಬೀಡೆ। जय भारत जननीय तनुजाते जय हे कर्नाटक माते। ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಒಂದಿನ ಗಣಿಯೇ। ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ। ಜನನಿಯ ಜೋಗುಳ ವೇದದ ಘೋಷ ಜೀವವು ನಿನ್ನ ವೇಷ। ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ। ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ। ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ। ರನ್ನ ಷಡಕ್ಷರಿ ಪನ್ನ ಪಂಪಲ ಕುಮಿಪತಿ ಚನ್ನ। ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ರಾಮ ನಂದ ಕಬೀರರ ಭಾರತ। ಧ್ವಜಾರೋಹಣ ನೆರವೇರಿಸಿದ ಡಾಕ್ಟರ್ ನರಸಿಂಹ ಸರ್ಗೆ ಧನ್ಯವಾದಗಳು ಅರ್ಪಿಸ್ತಾ ಈಗ ನಮ್ಮ ನಾಯಕರ ಫೋಟೋಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಎಲ್ಲ ವೈದ್ಯಾಧಿಕಾರಿಗಳು ಕೇಳ್ತಿದ್ದಾರೆ.
ಇಲ್ಲಿ ಕ್ಯಾಮ್ರಾಮನ್ ಕಾಣಿಸ್ತಿದ್ದಲ್ಲ ಈಗ ಒಂದು ಕಡೆ ಬಂತು. ಸರ್ ಡ್ಯೂಟಿ ನರಸಿಂಹಮೂರ್ತಿ ಸರ್ ಆ ಕಡೆ His name is Malik Fash. ಸರ್ ಬನ್ನಿ ಸರ್. ಎಲ್ಲ ವೃತ್ತದಿಂದ ಹೋಗೋದಾನೆ, ಎಲ್ಲ ವೃತ್ತಗಳಿಗೆ ತಗೊಂಡೋದಾನೆ. ಬನ್ನಿ ಬನ್ನಿ, ಆಫೀಸಿಂದ, ನಾನ್ ಕ್ಲೀನಿಂಗ್ ಸ್ಟಾಫಿಂದ, ಗ್ರೂಪಿಂದ ಬನ್ನಿ. ಡ್ರೈವರ್ ಕಡೆ ಬನ್ನಿ. ಬೇಗ ಬನ್ನಿ. ಗ್ರೂಪ್ ಡಿ ಕಡೆಯಿಂದ ಬರ ಇಲ್ಲೇ ತಿನ್ನೋದು, ಇಲ್ಲೇ ತಿನ್ಬೇಡ. ಪುಷ್ಪಾರ್ಚನೆ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈಗ ಸಂದೇಶಗಳನ್ನ ಯಾರು ನೀಡಲಿಕ್ಕಿದ್ರು? ಯಾರಿದ್ದೀರಾ? ಗಣರಾಜ್ಯೋತ್ಸವ ಸಂದೇಶ ನೀಡಬೇಕಂತೆ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಫ್ರೀಸರ್ ಎಲ್ಲಿಗೂ ನಮಸ್ಕಾರ. ಚಿಲಿ ರೆಡಿ ಮಾಡಿದ್ದಾರೆ, ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ಎಲ್ಲ ಆಗಿದೆ. ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವು ಮುಖ್ಯವಾಗಿ ಎರಡು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ. ನಮಗೆ ಸ್ವಾತಂತ್ರ್ಯ ಬಂದು 3 ವರ್ಷದ ನಂತರ ಮೊದಲನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ.
ಅಂದರೆ ಸ್ವತಂತ್ರ ಬಂದ ನಂತರ ಒಂದು ಸವಾಲು ಇರುತ್ತೆ. ಅಂದರೆ ಈ ಸ್ವತಂತ್ರವನ್ನು ಪ್ರತಿಯೊಬ್ಬ ಭಾರತೀಯರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಬೇಕು. ಆ ನಿಟ್ಟಿನಲ್ಲಿ ನಾವೇನಾರು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನೋ ಪರಿಕಲ್ಪನೆ ಶುರುವಾಗುತ್ತೆ. ಹಾಗೆ ನಮ್ಮ ಈ ಸಂವಿಧಾನ ಸುಮ್ಮನೆ 1 ದಿನ 2 ದಿನ ಅಥವಾ ತಿಂಗಳು ಮಾಡಿದಂತಲ್ಲ, ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರೋ ಒಬ್ಬರು ಮಾಡಿದವರಂತಲ್ಲ. ಸುಮಾರು 280ರಿಂದ 300 ಜನ ಸದಸ್ಯರನ್ನು ಒಳಗೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಗ್ತದೆ. ಸಂವಿಧಾನ ರಚನೆಯಲ್ಲಿ ಪ್ರಮುಖವಾಗಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಮುಖ್ಯವಾಗಿ ಅಮೆರಿಕ, ಫ್ರೆಂಚ್, ರಷ್ಯಾ, ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿಯ ಜನರು ಒಂದು ನೆಮ್ಮದಿಯುತ ಜೀವನಕ್ಕಾಗಿ ಅವ್ರು ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅವೆಲ್ಲ ಪ್ರಮುಖವಾದ ಅಂಶಗಳನ್ನು ಒಳಗೊಂಡು ನಮ್ಮ ಸಂವಿಧಾನದ ರಚನೆ ಆಗುತ್ತೆ. ಸುಮಾರು 1.5 ವರ್ಷಕ್ಕೂ ಹೆಚ್ಚು ಕಾಲ ಅಧ್ಯಯನದ ನಂತರ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆ ಆಗುತ್ತೆ. ಅದನ್ನು 1950 ಜನವರಿ 26ರಂದು ಅನುಷ್ಠಾನಕ್ಕೆ ತರ್ತಾರೆ. ನಮ್ಮ ಸಂವಿಧಾನದಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ಇವತ್ತು ಪ್ರತಿಯೊಬ್ಬರು ಯಾರೇ ಆಗಿರಲಿ ನೆಮ್ಮದಿಯಾಗಿ ನಮ್ಮ ದೇಶದಲ್ಲಿ ಇವತ್ತು ಜೀವನ ನಡೆಸ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಸಂವಿಧಾನ. ಅದೇ ನಮಗೆ ಒಂದು ಅಡಿಪಾಯ ಅಂತ ಹೇಳ್ಬೋದು. ಎಲ್ಲರೂ ಅಂದರೆ ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ ಅದರಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಅಥವಾ ಮೇಲ್ವರ್ಗ ಕೆಳವರ್ಗ ಅಥವಾ ಶ್ರೀಮಂತರು ಬಡವರು, ಪ್ರತಿಯೊಬ್ಬ ನಾಗರಿಕರು ದೇಶದಲ್ಲಿ ಒಂದು ನೆಮ್ಮದಿಯಿಂದ ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಅಡಿಪಾಯನೇ ಸಂವಿಧಾನ. ಅಂದರೆ ಸಂವಿಧಾನ ನಮಗೆಲ್ಲವನ್ನೂ ಕೊಟ್ಟಿದೆ. ಹಾಗೇನೆ ಅದರಲ್ಲಿ ಉದಾರತೆ ಇದೆ, ಸಹಿಷ್ಣುತೆ ಇದೆ, ಶಾಂತಿ ಸ್ಥಾಪನೆ, ಪ್ರತಿಯೊಂದು ಅದನ್ನು ನಾವು ಕಾಣ್ಬೋದು. ನೀವೇನೇನು ಒಳ್ಳೆಯ ಗುಣಗಳನ್ನು ಮನಸ್ಸಿನಲ್ಲಿ ನೀವು ನಿಮ್ಮ ಪದಗಳನ್ನ ಯೋಚನೆ ಮಾಡ್ಬೋದು, ಅವೆಲ್ಲ ಅಂಶಗಳು ನಮ್ಮ ಸಂವಿಧಾನದಲ್ಲಿ ಸೇರಿಕೊಂಡಿದೆ. ಹಾಗೆಯೇ ಈ ಸಂವಿಧಾನವನ್ನು ರಚನೆ ಆದ ನಂತರ ಹಾಗೇನೆ ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ. 1.5 ವರ್ಷಕ್ಕೂ ಅಧಿಕ ಕಾಲ ಅದನ್ನು ಅಧ್ಯಯನ ಮಾಡಿ ಸಂವಿಧಾನ ರಚನೆ ಆದಮೇಲೆ ಅದನ್ನು ಪಬ್ಲಿಕ್ ಟೆಸ್ಟಿಗೆ ಅಂತ ಬಿಡ್ತಾರೆ. ಅಂದರೆ ಜನರಿಗೆ ಓಪನ್ ಆಗಿ ಬಿಡ್ತಾರೆ, ಚಾಲೆಂಜ್ ಮಾಡ್ತಾರೆ. ಯಾರು ಬೇಕಾದ್ರೂ ಬಂದು ಅದನ್ನು ಅಪೋಸ್ ಮಾಡ್ಬೋದು, ಅದರಲ್ಲಿರೋ ಏನಾರು ತಪ್ಪಿದರೆ ನೀವು ಅದನ್ನು ತಿದ್ಬೋದು ಅಂತ ಬಿಟ್ಟಾಗ ಸುಮಾರು 7,000ಕ್ಕೂ ಹೆಚ್ಚು ಕರೆಕ್ಷನ್ ಆಗುತ್ತೆ. ಇದನ್ನೆಲ್ಲ ಪಾಸಾಗಿ ಬಂದಮೇಲೆ ಸಂವಿಧಾನವನ್ನು ಅನುಷ್ಠಾನಕ್ಕೆ ತರುವಂಥದ್ದು. ಹಾಗಾಗಿ ನಮ್ಮ ದೇಶದ ಸಂವಿಧಾನ ಪ್ರಪಂಚದಲ್ಲೇ ಒಂದು ಬಲಿಷ್ಠವಾದ ಸಂವಿಧಾನ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲ ದೇಶದಲ್ಲೂ ಸಂವಿಧಾನ ಇದೆ. ಆದರೆ ನಮ್ಮಲ್ಲಿ ನಾವು ಕಂಡುಕೊಳ್ಳುವಂಥ ವಿಶೇಷವಾದ ಏನಂದರೆ ವಿಶ್ವಶಾಂತಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದೆ ನಮ್ಮ ದೇಶದ ಸಂವಿಧಾನ. ಸೊ ಇಂಥ ಒಂದು ಬಲಿಷ್ಠವಾದ ಸಂವಿಧಾನದ ಒಂದು ಅಡಿಪಾಯದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಕಾಣೋದಿಷ್ಟೇ, ಇಷ್ಟೆಲ್ಲ ಇದನ್ನು ನಾವು ಈಗಲೂ ನಮ್ಮ ಸುತ್ತಮುತ್ತ ಅಶಾಂತಿ ಅಥವಾ ಮೋಸ ಎಲ್ಲದನ್ನು ನಾವು ಕಾಣ್ತೀವಿ. ಕಾರಣ ಏನು ಅಂತ ಹುಡುಕ್ದಾಗ ನಾವು ಅದನ್ನು ಅನುಷ್ಠಾನಕ್ಕೆ ತರೋದ್ರಲ್ಲಿ ಇಡುತ್ತಾ ಇದ್ದೀವಿ ಅಂತ ಅಷ್ಟೇ. ಅದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸಂವಿಧಾನ ಇದೆ, ಅದನ್ನು ಮೂಲೆಯಲ್ಲಿ ಗುಂಪು ಹಾಕಿದಾಗ ನಾವು ನೋಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೂ ಸಂವಿಧಾನವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬದುಕೋದನ್ನು ನಾವು ಕಲಿಬೇಕು. ಯಾಕೆಂದರೆ ಸ್ವತಂತ್ರ ಬರೋದಕ್ಕೆ ಸಾಕಷ್ಟು ಲಕ್ಷಾಂತರ ಜನ ಜೀವತ್ಯಾಗ ಮಾಡಿದ್ದಾರೆ. ಆದರೆ ನಾವೀಗ ಅದು ಜೀವ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನು ಒಂದು ಪ್ರಾಮಾಣಿಕತೆಯಿಂದ ನಾವು ನಿಭಾಯಿಸಿದ್ದೆ ಆದರೆ ಖಂಡಿತ ಸ್ವತಂತ್ರಕ್ಕೊಂದು ಅರ್ಥ ಸಿಗುತ್ತೆ. ಒಂದು ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣಕ್ಕೆ ನಾವು ಕೈ ಜೋಡಿಸ್ದಂಗೆ ಆಗ್ತದೆ. ನಾವೆಲ್ಲ ಆರೋಗ್ಯ ಕ್ಷೇತ್ರದಲ್ಲಿದ್ದೀವಿ. ಹಾಗಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ದೀವಿ. ಸಂವಿಧಾನಕ್ಕೂ ಇದಕ್ಕೂ ಒಂದು ಒಂದು ಹೋಲಿಕೆ ಹೇಳೋದಾದರೆ, ಈಗ ಹೇಗೆ ಕೆಲವೊಂದು ಕಾಯಿಲೆಗೆ ಸೋಷಿಯಲ್ ಸ್ಟಿಗ್ಮಾ ಅಂತಿದೆಯೋ, ಹಿಂದಿನ ಆ ಸಮಯದಲ್ಲೂ ಅಷ್ಟೇ ಈ ಲೆಪ್ರಸಿ ಔಟ್ಬ್ರೇಕ್ ತುಂಬ ಇತ್ತು. ಅವಾಗೆಲ್ಲ ಕುಷ್ಠರೋಗ ಅಂದರೆ ಈಗಲೇ ನಾವು ಲೆಪ್ರಸಿ ಅಂದರೆ ಭಯ ಬೀಳ್ತೀವಿ. ಇನ್ನು 50-70 ವರ್ಷದ ಹಿಂದೆ ಪರಿಸ್ಥಿತಿ ಆಗಿತ್ತು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಕುಷ್ಠರೋಗ ಅಂತ ಬಂದರೆ ಕಲ್ಲೊಡ್ದು ಓಡಿಸ್ತಾ ಇದ್ರು, ಇಲ್ಲ ಕೊಲೆ ಮಾಡೋ ಮಟ್ಟಕ್ಕೂ ಒಂದು ವ್ಯವಸ್ಥೆ ಇತ್ತು ಅವಾಗ. ಆದರೆ ಅವಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಕುಷ್ಠರೋಗಿಗಳಿಗೆ ಒಂದು ಆರೈಕೆ ಮಾಡುವಂಥ ಕೆಲಸನ ಅವಾಗಲಿಂದಲೇ ಪ್ರಾರಂಭ ಮಾಡ್ತಾರೆ. ಸಂವಿಧಾನದಲ್ಲಿ ಅದಕ್ಕೂ ಒಂದು ಅವಕಾಶ ಕೊಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವ ಹಕ್ಕುಗಳನ್ನು ರಕ್ಷಣೆ, ಪ್ರತಿಯೊಬ್ಬ ವ್ಯಕ್ತಿ ಅವನು ಏನೇ ಪರಿಸ್ಥಿತಿಯಲ್ಲಿ, ಏನೇ ಕಾಯಿಲೆಗೆ, ಎಂಥ ಪರಿಸ್ಥಿತಿಯಲ್ಲಿ ಅವನಿಗೆ ತಲೆ ಎತ್ಕೊಂಡು ಬದುಕುವಂಥ ಒಂದು ಆಶ್ವಾಸನೆ ಕೊಡೋದೇ ನಮ್ಮ ಸಂವಿಧಾನ. ನಿಮಗೆ ಗೊತ್ತಿರ್ಬೋದು, ಈಗ ಕೆಲವೊಂದು ಕಾಯಿಲೆಗಳು HIV AIDS ಅಂತ ನಾವು ನೋಡ್ತೀವಲ್ಲ, ಸೋಷಿಯಲ್ ಸ್ಟಿಗ್ಮಾ ಇವತ್ತಿಗೂ ಇದೆ. ಆದರೆ ಕಾನೂನು ಎಷ್ಟು ಸುಭದ್ರವಾಗಿದೆ ಅಂದರೆ ಅವರು ಗೌರವಯುತವಾಗಿ ಬದುಕುವಂಥ ಒಂದು ಕಾನೂನನ್ನು ನಮ್ಮನ್ನು ನಾವು ಕಾಣ್ತೀವಿ. ಅವತ್ತು ನಮ್ಮ ಕಣ್ಮುಂದೆ ಎಷ್ಟೊಂದು ಜನ ಬದುಕ್ತಾ ಇದ್ದಾರೆ. ಇವತ್ತು ಒಬ್ಬ ನಾರ್ಮಲ್ ವ್ಯಕ್ತಿ ಥರ ಬದುಕ್ತಾ ಇದ್ದಾರೆ, ತಲೆ ಎತ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಈ ರೀತಿಯಾದ ಸಂವಿಧಾನ ಪ್ರತಿಯೊಂದು ಭಾಗದಲ್ಲೂ ಸಂವಿಧಾನ ಇದೆ. ಅದನ್ನು ಸರಿಯಾಗಿ ಅನುಷ್ಠಾನ ಮಾಡೋದನ್ನು ಕಲಿತ್ಕೋಬೇಕು, ಅನುಷ್ಠಾನ ಮಾಡಬೇಕು. ಅವಾಗಲೇ ನಾವು ಒಂದು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಉದಾರತೆ ಅಂತ ಹೇಳ್ಬೋದು, ಅಥವಾ ಒಂದು ನಿಸ್ವಾರ್ಥತೆ ಅಂತ ಹೇಳೋದಾದರೆ ಅಷ್ಟೆಲ್ಲ ನೋಡಿ. 1.5 ವರ್ಷಕ್ಕೂ ಹೆಚ್ಚು ಕಾಲ ಅಧ್ಯಯನ ಮಾಡ್ತಾರೆ. ಅದಾದಮೇಲೆ ಸಂವಿಧಾನ ರಚನೆ ಆಗುತ್ತೆ. ಒಂದು ಉದಾಹರಣೆ ಅಷ್ಟೇ ಇದು. ಸಂವಿಧಾನ ರಚನೆ ಆದಮೇಲೆ ಅದನ್ನು ಸಂವಿಧಾನವನ್ನು ಬರೀಲಿಕ್ಕೊಬ್ಬರನ್ನೇ ಹುಡುಕ್ತಾರೆ, ಆರ್ಟಿಸ್ಟ್ನ. ಅದನ್ನು ಹುಡುಕ್ದಾಗ ಅವರೊಬ್ಬರು ಆರ್ಟಿಸ್ಟ್ ಬರ್ತಾರೆ. ಅವರಿಗೆ ನಿಮಗೆ ಫೀಸ್ ಏನು ಅಂತ ಕೇಳ್ತಾರೆ. ಅವಾಗ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ನನಗೆ ಫೀಸ್ ಏನು ಬೇಡ, ನಾನು ಬರೆಯೋ ಪ್ರತಿಯೊಂದು ಪುಟದಲ್ಲಿ ನಾನು ಸಣ್ಣ ಹಸ್ತಾಕ್ಷರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಇಮಿಡಿಯೇಟಾಗಿ ಒಪ್ಕೊಂತಾರೆ, ಆಗಲಿ ನಿಮ್ಮ ಹಸ್ತಾಕ್ಷರ ತಾನೇ ಮಾಡಿ ಅಂತ.
ನೀವು ಸಂವಿಧಾನದ ಮೂಲ ಪ್ರತಿಯನ್ನು ನಾವು ನೋಡಿದ್ರೆ ಕೆಳಗಡೆ ಒಂದು ಹಸ್ತಾಕ್ಷರ ಕಾಣುತ್ತೆ, ಆ ಆರ್ಟಿಸ್ಟ್ ಏನು ಬರ್ದಿರಲ್ಲ ಅದು. ಇಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಇಲ್ಲಿ ಯಾರು ಅದನ್ನು ಅಬ್ಜೆಕ್ಟ್ ಮಾಡಿಲ್ಲ, ನಾವು ಕಷ್ಟಪಟ್ಟು ಸಂವಿಧಾನ ಮಾಡಿದ್ದೀವಿ, ಇವ್ರು ಯಾರೋ ಬಂದು ಸೈನ್ ಮಾಡ್ತಾರೆ ಅಂತಿಲ್ಲ, ಆಗಲಿ ಅಂತ ಅದಕ್ಕೂ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಅದನ್ನು ನಾವು ಇವತ್ತು ಒರಿಜಿನಲ್ ಪ್ರತಿಯಲ್ಲಿ ಕಾಣ್ಬೋದು, ಒಂದು ಕೆಳಗಡೆ ಒಂದು ಹಸ್ತಾಕ್ಷರ ಕಾಣುತ್ತೆ. ಇಲ್ಲಿನ ಉದಾರತೆಯನ್ನು ಕಾಣ್ಬೋದು, ನಿಸ್ವಾರ್ಥತೆಯನ್ನು ಕಾಣ್ಬೋದು. ಸಣ್ಣ ಸಣ್ಣ ಕೆಲಸ ಮಾಡಿ ನಾವು ಮಾಡಿದಂಥ ಬೀಗುವಂಥ ಒಂದು ಇದರಲ್ಲಿ ಅಂತ ಸುದೀರ್ಘವಾದ ಒಂದು ವಿಶೇಷವಾದ ಒಂದು ಗ್ರಂಥಕ್ಕೆ ಅಲ್ಲಿ ನಿಸ್ವಾರ್ಥತೆಯನ್ನು, ಉದಾರತೆಯನ್ನು ಅಲ್ಲೇ ತೋರಿಸ್ಕೊಡ್ತಾರೆ. ಅದೇ ಅವ್ರು ಸಾರ್ತಿರುವಂಥ ಸಂದೇಶಗಳು. ಈ ರೀತಿ ಎಷ್ಟೋ ಉಪಯುಕ್ತವಾದ ಅಂಶಗಳು ನಮ್ಮ ಸಂವಿಧಾನದಲ್ಲಿದೆ. ಅದನ್ನು ಒಂದು ಅನುಷ್ಠಾನ ತರೋ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಿಸೋಣ. ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿರುವ ನಾವು ಒಂದು ಸುಭದ್ರವಾದ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಶ್ರಮವನ್ನು ವಹಿಸೋಣ ಅಂತ ಹೇಳ್ತಾರೆ. ಮತ್ತು ಈ ಒಂದು ರಾಷ್ಟ್ರೀಯ ಹಬ್ಬ ಇದೆಲ್ಲ ನಾವು ಬಲವಂತವಾಗಿ ಕರೆಯುವಂಥದ್ದಲ್ವೇ ಅಲ್ಲ. ಇಲ್ಲಿ ನಮ್ಮ ಕಡೆ 50ಕ್ಕೂ ಕಡಿಮೆ ಸಿಬ್ಬಂದಿಗಳು ಹಾಜರಿದ್ದೀರಾ. ನಾವು ಖಂಡಿತ ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ನಾಳೆ. ಇದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ನಾನು ಪರಿಗಣನೆ ಮಾಡ್ತೀವಿ. ಇದು ಯಾರ್ಯಾರು ಗೈರು ಹಾಜರಾಗಿದ್ದಾರೆ ಅವರಿಗೆಲ್ಲ ನಾಳೆ ದಿನ ನೋಟಿಸ್ ಕೊಡಬೇಕು ಅಂತ ಕೇಳ್ತಾರೆ. ಅದನ್ನು ಗಣರಾಜ್ಯೋತ್ಸವ ಸಂದೇಶದಿಂದ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ವಿಶೇಷವಾದ ಕಳೆದ ವಾರದಲ್ಲಿ ನಾವು ಹೊಸ ವರ್ಷದ ಉತ್ಸವವನ್ನು ನಡೆಸಿದ್ದು. ಅದರ ಉದ್ದೇಶ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೊಂದು ಪ್ರೋತ್ಸಾಹ ಕೊಡಬೇಕು ಅಂತ ಬಿಟ್ಟರೆ ಬಹುಮಾನಗಳು ನಮಗೆ ಕಳಿಸಲಾಗಿಲ್ಲ. ಈ ವರ್ಷ ವಿಶೇಷ ಅಂತಂದರೆ ನಮ್ಮ ನಾನ್ ಕ್ಲಿನಿಕ್ ಸ್ಟಾಫ್, ನಮ್ಮ ಆಸ್ಪತ್ರೆಯನ್ನು ಬಹಳ ಉತ್ತಮವಾಗಿ ಸೃಷ್ಟಿ ಮಾಡುವಂಥ ಒಂದು ಟೀಮ್ ನಮಗೆ ಒಂದು ಫ್ಯಾಷನ್ ಶೋ ಮಾಡ್ತಾರೆ. ತುಂಬ ಮನಸ್ಸಿಗೆ ಖುಷಿಯನ್ನು ನೀಡಿದಂತಹ ಒಂದು ತಂಡ ಆಗಿದೆ ನಮ್ಮ. ಅವರಿಗೊಂದು ವಿಶೇಷವಾದಂತಹ ಬಹುಮಾನ ಕೊಡಬೇಕು, ಅವರು ಡಿಸೈಡ್ ಮಾಡ್ಕೊಂಡಿದ್ದು. ಅದರದ್ದು ತಾಲೂಕು ಮಟ್ಟದಲ್ಲಿ ನಾವು ಮಾಡಿರೋದ್ರಿಂದ ಅವ್ರಿಗೆ ಕೊಡ್ಲಿಕ್ಕಾಗಿಲ್ಲ. ಅದನ್ನ ಇವತ್ತು ಎಲ್ಲ ನಮ್ಮ 9 ಸಿಬ್ಬಂದಿ ವರ್ಗದವರಿಗೆ ಬಹಳ ವಿಶೇಷವಾಗಿ ಅವರ ಆ ಒಂದು ಪ್ರತಿಭೆಯನ್ನು ಹಾಗೆ ಒಂದು ಶ್ರಮವನ್ನು ಗುರುತಿಸಿ ಅವರಿಗೊಂದು ಬಹುಮಾನವನ್ನು ಕೊಡಬೇಕು ಅಂತೇಳಿ ನರಸಿಂಹಸ್ಥಾನದಲ್ಲಿ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಬರಬೇಕು. ನೀವು ಫಸ್ಟಿಗೆ ಮಧು ಬನ್ನಿ, ತಗೋಬೇಕು ನೀವು ಬಹುಮಾನ. ತುಂಬ ಚೆನ್ನಾಗಿ ಮಾಡಿದ್ರಿ ಅವತ್ತು. ಆದರೆ ಅಂಕಿಗಳ ಪರಿಗಣನೆ ಮಾಡಿದಾಗ ಮಾತ್ರ ನೀವು ಹಿಂದೆ ಆಗಿದ್ಬಿಟ್ರೆ ತುಂಬ ಚೆನ್ನಾಗಿತ್ತು. ಹಾಗೆ ನಿಮಗೊಂದು ಪುರಸ್ಕಾರವನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಸಣ್ಣ ಒಂದು ವಿಷಯ. ಬನ್ನಿ, ಎಲ್ಲರೂ ಬನ್ನಿ. ಮಧು ಬನ್ನಿ, ಭಾಗ್ಯಮ್ಮ, ನಂದ, ರೇಖಾ, ರಂಗಮ್ಮ, ರುಕ್ಮಿಣಿ, ಜಯಮ್ಮ, ಅಂಬಿಕಾ, ಶೈಲಾ. ಹಾಗೆ ಎಲ್ಲರೂ ಮುಂದೆ ಬನ್ನಿ. ಹಂಗೆ ಜಸ್ಟ್ ಎಲ್ಲರೂ ಮುಂದೆ ಇಟ್ಕೊಳ್ಳಿ. ನಿಮ್ದು ಮುಂದೆ ಇಟ್ಕೊಳ್ಳಿ, ಅಲ್ಲೇ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಹಾಗೆ ಎಲ್ಲ ಇಟ್ಕೊಳ್ಳಿ. ಆಯ್ತು ಎಲ್ಲರಿಗೂ? ಹಾಂ, ಶೈಲು ಅದು ಇಸ್ಕೊಳ್ತಾ ಮಾಡ್ತೀವಿ. ಓಕೆ. ಇನ್ನು ವಿಶೇಷವಾದಂತಹ ಅಭಿನಂದನೆಗಳು ನಿಮ್ಮ ತಂಡಕ್ಕೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ದು ಇದೇ ಥರದ ಪರಿಶ್ರಮ ಇರಲಿ. ನಮ್ಮನ್ನು ರಂಜಿಸುವಂತಹ ಕೆಲಸಗಳು ನಿಮ್ಮಿಂದ ಆರಿಸ್ತಾ ನಿಮಗೆ ಧನ್ಯವಾದಗಳು ಅರ್ಪಿಸಲಿದೆ. ಒಂದು ಜೋರಾದ ಚಪ್ಪಾಳೆ ತಕ್ಕುವವರಿಗೆ ಹೃದಯಪೂರ್ವಕ ಚಪ್ಪಾಳೆ. ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ನಮಗೆ ಇಲ್ಲೇ ಸರ್, ಇಲ್ಲೇ ಸಾಕಲ್ಲ ಸರ್, ಇಲ್ಲೇ ಕ್ಯಾಂಟೀನಲ್ಲಿ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಕೂಡ ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ತೀವಿ. ಈ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬನ್ನಿ, ಒಂದು ಗ್ರೂಪ್ ಫೋಟೋ ತಗೋಣ. ಸಂಖ್ಯೆ ಬಹಳ ಕಡಿಮೆ ಇದೆ, ಒಂದೇ ಫ್ರೇಮಲ್ಲಿ ಬರ್ತೀವಿ. ಎಲ್ಲ ಬನ್ನಿ ಪ್ಲೀಸ್. ಅವ್ರು ಯಾರಿಗಾರು ಕೊಡಿ. ಹಾಂ, ಬಂದೆ. ಚಿಟ್ರಿ ಎಲ್ಲ ಬರುತ್ತಾ? ಬಾ ಚಿಟ್ರಿ ಎಲ್ಲ ಬರುತ್ತೆ. ಬಂದು ಫೋಟೋದಲ್ಲಿ ಬಾ, ಫೋಟೋಕ್ಕೆ ಬೇಕು ಬಂದು ಕಾಣಲ್ಲ. ಎರಡು ಬರ್ತೀಗಿರೋಣ. ಬಂದಾ? ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲ ಕ್ಯಾಂಟೀನಿಗೆ ಬನ್ನಿ, ತಿಂಡಿ ತಿಂದು